ರಾಜಧಾನಿ ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಬೆಳಗ್ಗೆ 6 ಗಂಟೆ ತನಕ ಸುರಿದಂತಹ ರಣಭೀಕರ ಮಳೆಯ ಪರಿಣಾಮ ಏನಾಗಿದೆ ಅನ್ನೋದಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಭಾರಿ ಮಳೆಗೆ ಅಂಗಡಿ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಲೋಕೋಪಯೋಗಿ ವಸತಿ ಗೃಹಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದೇ ಪರಿಸ್ಥಿತಿ. ಇಡೀ ರಸ್ತೆ ಕೆಸರುಮಯವಾಗಿದೆ. ಸಾರ್ವಜನಿಕರು ಪರದಾಡಿದ್ದಾರೆ. ಎಷ್ಟೋ ಕಡೆ ವೈಟ್ ಟ್ಯಾಪಿಂಗ್ ನಡೀತಾ ಇದೆಯಲ್ಲ, ರೋಡ್ ಸೈಡ್ನಲ್ಲಿ ಮಣ್ಣು ತೆಗೆದು ಹಾಕ್ಬಿಟ್ಟಿದ್ದಾರೆ. ಆ ಮಣ್ಣೆಲ್ಲ ಮಳೆಗೆ ರೋಡ್ಗೆ ಬಂದುಬಿಟ್ಟಿದೆ, ಕೆಸರು. ಬೆಂಗಳೂರಿನ ಪರಿಸ್ಥಿತಿ ಒಂದಾ ಎರಡ ಹೇಳೋದಕ್ಕೆ ನೋಡಿ, ನೀವೇ ನೋಡಿ ಈ ರೋಡ್ ನೋಡಿ. ಈ ರೋಡಲ್ಲಿ ಓಡಾಡೋದು ಹೆಂಗೆ? ಆ ಮಣ್ಣೆಲ್ಲ ಎಲ್ಲಿಂದ ಬಂತು ಅಂದರೆ ಇವರು ವೈಟ್ ಟ್ಯಾಪಿಂಗ್ಗೆ ಅದಕ್ಕೆ ಅಂತ ರೋಡನ್ನು ಅಗದು ರೋಡ್ ಸೈಡ್ನಲ್ಲಿ ಮಣ್ಣು ಬಿಟ್ಟಿದ್ದಾರೆ. ಕಂಪ್ಲೀಟ್ ಅದೆಲ್ಲವೂ ಕೂಡ ರೋಡಿಗೆ ಬಂದುಬಿಟ್ಟು ಕೆಸರಾಗಿದೆ. ಇವತ್ತಿಂದ ಹಲವಾರು ಶಾಲಾ ಕಾಲೇಜುಗಳೆಲ್ಲ ಆರಂಭ ಆಗ್ತಾ ಇದೆ. ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲು ಕಾಲೇಜುಗಳಿಗೆ ಹೊರಡಬೇಕು. ಎಲ್ಲರೂ ಆಫೀಸು ಕಚೇರಿಗಳಿಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು. ಎಲ್ಲದಕ್ಕೂ ಅಡೆತಡೆ. ಬೆಳಗ್ಗೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಇದೇ ಪರಿಸ್ಥಿತಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಡ್ರೈನೇಜ್ ವಾಟರ್ ಉಕ್ಕಿ ಹರಿತಾ ಇರುತ್ತೆ ಮ್ಯಾನ್ ಹೋಲಿಂದ. ನೋಡಿ ಅಲ್ಲಿ ಉಕ್ಕಿ ಹರಿತಾ ಇರೋದು ನೋಡಿ. ಆ ರೋಡಲ್ಲಿ ಓಡಾಡೋಕ್ಕಾಗುತ್ತಾ? ಟೂ ವೀಲರ್ನವರು ಕಾಲ್ಗಿಲೆಲ್ಲ ಬಿಟ್ಟು ಆ ನೀರೆಲ್ಲ ಮೈಗಾಗಿತ್ತು. ಅದಕ್ಕೆ ಹೇಳಿದ್ದು ನರಕ ಅಂತ. ಯಾಕೆ ನಿಮಗೆ ನೀರು ಓವರ್ಫ್ಲೋ ಆಗ್ತಾ ಇದೆ ಹೇಳಿ? ಕೆಳಗಡೆ ಒಳಚರಂಡಿ ವ್ಯವಸ್ಥೆಯಲ್ಲಿ ನೀರು ಕಟ್ಕೊಂಡಿದೆ. ಅದು ಕಟ್ಕೊಂಡಿರೋದ್ರಿಂದ ನೀರು ಸರಾಗವಾಗಿ ಹರಿಯೋಕ್ಕಾಗ್ದೇ ರೋಡಿಗೆ ಬರ್ತಾ ಇದೆ. ಇದು ಡ್ರೈನೇಜ್ ವಾಟರ್. ಇದು ಎಲ್ಲ ಇಡೀ ಏರಿಯಾದ ಎಲ್ಲರ ಮನೆ ಡ್ರೈನೇಜು ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಅಲ್ಲೇ ಹರಿಬೇಕದು. ಅದೀಗ ರೋಡಿಗೆ ಬಂದಿದೆ. ಕೆಟ್ಟು ವಾಸನೆ ಬರ್ತಿರುತ್ತೆ ಅದು. ಆ ರೋಡಲ್ಲಿ ಜನ ಓಡಾಡಬೇಕು. ಇನ್ನೂ BBMP ಅವರು ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಬಂದು ಅದನ್ನು ರೆಡಿ ಮಾಡಬೇಕು. ಅಲ್ಲಿ ಒಳಗಡೆ ಏನು ಕಸ ಸಿಕ್ಕಾಕೊಂಡಿದೆ ಎಲ್ಲ ತೆಗಿಬೇಕು. ಆಮೇಲೆ ಆ ನೀರು ಹರಿಬೇಕು. ಅಲ್ಲಿ ತನಕ ರೋಡಲ್ಲೇ ನೀರು ಹರಿಯುತ್ತೆ. ಯಾರಾದರೂ ಟೂ ವೀಲರ್ನಲ್ಲಿ ಹೋಗ್ತಾ ಇರ್ತಾರೆ, ಆ ಕಡೆ ಈ ಕಡೆಯಿಂದ ಕಾರವ್ರು ಯಾರು ಬಂದು ನೀರು ಹಾರಿಸಿದ್ರೆ ಏನು ಗತಿ? ಕೆಟ್ಟು ವಾಸನೆ. ಅದಕ್ಕೆ ನಾನು ಹೇಳಿದ್ದು ಇದು ನರಕ. ಬೆಂಗಳೂರು ಅಂದರೆ ನರಕ. ಬೆಂಗಳೂರಿಗೆ ಮಳೆ ಬಂದ್ಬಿಟ್ರಂತೂ ನರಕನೇ. ಒಂದು ರಾತ್ರಿಯ ಮಳೆಯನ್ನು ತಡೆದಿಲ್ಲ ಇವರು. ಒಳಚರಂಡಿ ವ್ಯವಸ್ಥೆಯನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ. ಅದಕ್ಕೆ ಈ ಪರಿಸ್ಥಿತಿ. ಓವರ್ಫ್ಲೋ ಆಗ್ತಾ ಇದೆ ನೀರು, ಒಳಗಡೆ ಹರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ರಾಜಕಾಲುವೆ ಸರಿಯಾಗಿಲ್ಲ, ಡ್ರೈನೇಜ್ ಸಿಸ್ಟಮ್ ಸರಿಯಿಲ್ಲ, ಒಳಚರಂಡಿ ವ್ಯವಸ್ಥೆ. ಅದಕ್ಕೆ ರೋಡ್ಗೆಲ್ಲ ನೀರು ತುಂಬ್ತಾ ಇದೆ. ಇನ್ನು ಈ ನೀರು ಮನೆಗಳಿಗೆ ನುಗ್ಗಿದ್ರೆ ಏನು ಗತಿ? ಯೋಚನೆ ಮಾಡಿ. ಅದು ಯಾರದೇ ಮನೆ ಆಗಿರಲಿ, ಈ ನೀರು ಮನೆ ಒಳಗೆ ನುಗ್ಗಿದ್ರೆ ಅವ್ರಿಗೆ ಆ ಮನೆಯಲ್ಲಿ ವಾಸ ಮಾಡೋಕ್ಕೆ ಮನಸ್ಸಾದರೂ ಬರುತ್ತಾ? ಅಡುಗೆ ಊಟ ತಿಂಡಿ ಮಾಡೋಕ್ಕಾಗತ್ತಾ ಮನೆಯಲ್ಲಿ? 3 ತಿಂಗಳು 4 ತಿಂಗಳು ಬೇಸಿಗೆ ಇತ್ತು, ಯಾರೂ ಕರೆಕ್ಟಾಗಿ ಕೆಲಸ ಮಾಡಿಲ್ಲ. ಅದಕ್ಕೆ ಈ ಪರಿಸ್ಥಿತಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅಲ್ಲಿ ನನ್ನ ಜೊತೆ ಶಾಂತಿನಗರದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಶಾಂತಿನಗರದ ಪರಿಸ್ಥಿತಿ ಏನು? ಒಂದು ತಡರಾತ್ರಿಯ ಮಳೆಯನ್ನು ತಡ್ಕೊಳಕ್ಕಾಗಿಲ್ಲ ಅಂತ. ಹೇಗಿದೆ ಅಲ್ಲಿನ ಚಿತ್ರಣ ಇವತ್ತು? ಅರವಿಂದ್, ಶಾಂತಿನಗರದಲ್ಲಿ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಜಲಾವೃತಗೊಂಡಿರುವಂಥದ್ದು. ನಾನೀಗ ಆ ದೃಶ್ಯಗಳಲ್ಲೂ ಕೂಡ ನೋಡ್ತೀನಿ. ರಾಜಕಾಲುವೆ ಪಕ್ಕದಲ್ಲೇ ಇದೆ. ರಾಜಕಾಲುವೆಯ ಚೇಂಬರ್ ನೀರು ನೋಡೋದು ಅಷ್ಟರ ಮಟ್ಟಿಗೆ ನೀರು ಈಚೆ ಬರ್ತಾ ಇದೆ ಅಂತ. ಈ ನೀರು ಈ ಮಟ್ಟಕ್ಕೆ ಬಂದಂಥ ಪರಿಣಾಮವಾಗಿ ಶಾಂತಿನಗರದ ಅಕ್ಕಪಕ್ಕದ ಎಲ್ಲ ರಸ್ತೆಗಳು ಕೂಡ ನೀರು ನುಗ್ಗಿದೆ. ಅದರ ಮುಂದುವರೆದ ಭಾಗವಾಗಿ ಇತ್ತೀಚೆಗಷ್ಟೇ ಶಾಂತಿನಗರಕ್ಕೆ ಶಿಫ್ಟ್ ಆಗಿದ್ದಂಥ CCB ಕಚೇರಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಇತ್ತೀಚೆಗಷ್ಟೇ ಅಂದರೆ ಕೆಲವು ತಿಂಗಳ ಹಿಂದೆ ಅಷ್ಟೇ CCB ಕಚೇರಿ ಇಲ್ಲಿಗೆ ಶಿಫ್ಟ್ ಆಗಿರುವಂಥದ್ದು. ಇವತ್ತು CCB ಕಚೇರಿಯ 2 ಫ್ಲೋರ್ ಅಟ್ಲೆ ಅಂದರೆ 4 ಅಡಿಗೂ ಹೆಚ್ಚು ನೀರು ಸಂಪೂರ್ಣವಾಗಿ ಕಚೇರಿಗೆ ನುಗ್ಗಿರುವಂಥದ್ದು. ಅಂದರೆ ನೀವು ನೋಡ್ಬೋದು, CCB ಕಚೇರಿ ಎಂಟ್ರೆನ್ಸಲ್ಲಿ ಇದ್ದೀನಿ. ಪೊಲೀಸ್ ಜೀಪ್ಗಳೇನಿದ್ದಾವೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಳೆ ನೀರಲ್ಲಿ ನಿಂತಿರುವಂಥದ್ದು. ಇನ್ನು ಒಳಗಡೆಗೆ ಕೂಡ ಹೋಗೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಷ್ಟರ ಮಟ್ಟಿಗೆ. ಯಾಕೆಂದರೆ ಪಕ್ಕದಲ್ಲಿ ಶಾಂತಿನಗರದ ರಾಜಕಾಲುವೆ ಏನಿತ್ತು, ಆ ರಾಜಕಾಲುವೆ ನೀರು ನುಗ್ಗಿದ ಪರಿಣಾಮವಾಗಿ ಸಂಪೂರ್ಣವಾಗಿ CCB ಕಚೇರಿ ಕೊಚ್ಚೆ ನೀರಿಂದ ತುಂಬಿ ಹೋಗಿರುವಂಥದ್ದು. ಒಳಗಡೆಗೆ ಹೋದರೂ ಕೂಡ 1 ಫ್ಲೋರ್ ಸಂಪೂರ್ಣವಾಗಿ ಏನು ಆ ಕಚೇರಿಯಲ್ಲಿ ಅಧಿಕಾರಿಗಳು ಕೂರ್ತಿದ್ರು ಆ ಜಾಗ ಎಲ್ಲ ಕೂಡ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ದಾಖಲೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾರೂ ಕೂಡ ಒಳಗಡೆಗೆ ಹೋಗೋದಕ್ಕೂ ಸಾಧ್ಯವಾಗೋದಿಲ್ಲ ಅಷ್ಟರ ಮಟ್ಟಿಗೆ ನೀರು ತುಂಬಿದೆ. ನೀವು ನೋಡಿ, ಇಲ್ಲಿ ಸಾಕಷ್ಟು ಈ ಅಧಿಕಾರಿಗಳ ಪೊಲೀಸ್ ಜೀಪ್ಗಳೆಲ್ಲ ನಿಂತಿದ್ದಾವೆ, ಅವೆಲ್ಲ ಕೂಡ ನೀರಿಗೆ ಜಲಾವೃತಗೊಂಡಿರುವಂಥದ್ದು. ಇನ್ನು ಮುಖ್ಯ ಕಚೇರಿಯ ಒಳಗಡೆಗೆ ಪಾರ್ಕ್ ವ್ಯವಸ್ಥೆ ಕೂಡ ಮಾಡಿದರು, ಅಲ್ಲೂ ಕೂಡ ನೀರು ತುಂಬಿದೆ. ಒಳಗಡೆಗೂ ಕೂಡ ಯಾರೊಬ್ಬ ಕೂಡ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಷ್ಟರ ಮಟ್ಟಿಗೆ. ರಾತ್ರಿ ಸುರಿದ ಮಳೆಗೆ ಇವತ್ತು ಕಚೇರಿ ಎಲ್ಲ ಸಂಪೂರ್ಣ ಹಾಳಾಗಿರುವಂಥದ್ದು. ಬರೀ ಇದೊಂದೇ ಜಾಗ ಅಲ್ಲ, ಶಾಂತಿನಗರದ
ಬಹುತೇಕ ಅಕ್ಕಪಕ್ಕದ ಎಲ್ಲ ರಸ್ತೆಗಳು ಕೂಡ ಇದೇ ರೀತಿಯಾಗಿ ಆ ರಾಜಕಾಲುವೆ ನೀರು ತುಂಬಿ ಎಲ್ಲ ಇನ್ನು ರಾಜಕಾಲುವೆ ನೀರು ತುಂಬಿದ ಪರಿಣಾಮವಾಗಿ ವಾಹನ ಸವಾರರಂತೂ ಓಡಾಡೋದಕ್ಕೆ ಆಗೋದಿಲ್ಲ, ಮತ್ತು ಜನ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಪರದಾಟ ನಡೆಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ರಾತ್ರಿ ಸುರಿದ ಮಳೆಯಿಂದಾಗಿ ಎಲ್ಲ ಅವಘಡಗಳು ಸಂಭವಿಸಿರುವಂಥದ್ದು. ಇನ್ನು ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ರ ಬಗ್ಗೆ ವರದಿಗಳಾಗ್ತಾ ಇದೆ. ಒಟ್ಟಿನಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಈ ರಾಜಕಾಲುವೆ ಏನಿದೆ, ರಾಜಕಾಲುವೆ ಒಡೆದ ಪರಿಣಾಮವಾಗಿ ಸಾಕಷ್ಟು ಹಾನಿಗಳು ನಡೆದಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ವರದಿಗಳು ಬರಬೇಕಾಗಿರುವಂಥದ್ದು. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಶಾಂತಿನಗರ ಮತ್ತು ವಿಲ್ಸನ್ ಗಾರ್ಡನ್ ಪರಿಸ್ಥಿತಿ ನಾನು ಅದಕ್ಕೆ ಹೇಳಿದ್ದು, ಬೆಂಗಳೂರಿನ ಆ ಬಡಾವಣೆ ಈ ಬಡಾವಣೆ ಅಂತ ಹೇಳಂಗೇ ಇಲ್ಲ, ಎಲ್ಲ ಏರಿಯಾಗಳಿಗೂ ಮಳೆಯಾಗಿದೆ. ಸ್ವಲ್ಪ ಪ್ಲ್ಯಾಂಡಾಗಿ ಕಟ್ಟಿರೋ ಬಡಾವಣೆಗಳಲ್ಲಿ ನೀರು ಹರಿದೋಗಿದೆ. ಉದಾಹರಣೆಗೆ ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಇಲ್ಲೆಲ್ಲ ಏನು ತೊಂದರೆ ಆಗಿಲ್ಲ, ಆರ್ ಟಿ ನಗರ ಇಂಥ ಕಡೆ. ಬಟ್ ತಗ್ಗು ಪ್ರದೇಶದ ಏರಿಯಾಗಳಿದೆಯಲ್ಲ, ಅಲ್ಲಿಗೆ ಮಾತ್ರ ಭಾರೀ ಕಷ್ಟ ಆಗಿದೆ. ಯಲಹಂಕ ವಲಯ, ಮಹದೇವಪುರ ವಲಯ, ಎಲ್ಲ ಕಡೆಯಲ್ಲೂ ಕೂಡ ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಜನರಿಗೆ ಒಂದು ಮನೆಗೆ ನೀರು ನುಗ್ಗಿರ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ ಅದೊಂದು ಕಷ್ಟ. ಇನ್ನು ಈಗ ಬೆಳಿಗ್ಗೆ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಹೊರಡಬೇಕಲ್ಲ, ಆಫೀಸ್ಗಳಿಗೆಲ್ಲ, ಆಗ ಸಮಸ್ಯೆ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮಳೆ ಬಂದಾಗ ವೆಹಿಕಲ್ಸು ಸರಾಗವಾಗಿ ಮುಂದಕ್ಕೆ ಹೋಗಲ್ಲ. ಸೊ ಇದು ಬೆಂಗಳೂರಿನ ಜನ, 1.5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಬೆಂಗಳೂರಿನ ಜನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಸಿಟಿ. ಜನರ ಹತ್ರ ಟ್ಯಾಕ್ಸನ್ನು ಸುಲಿಗೆ ಮಾಡ್ತಾರೆ. ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ, ಒಂದು ಮಳೆಯನ್ನು ತಡೆಯಲ್ಲ ಬೆಂಗಳೂರು. ಒಂದೇ ಒಂದು ಬೆಂಗಳೂರು. ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಆ ಬೆಂಗಳೂರಿಗೆ ಅವಮಾನ ಆಗೋಗ್ತಾ ಇದೆ. ಇದನ್ನು ನೋಡಬೇಕು, ಎಲ್ಲ ದೇಶದ ಜನ ನೋಡಬೇಕು ಇದನ್ನು. ಹೆಂಗಿದೆ ನಮ್ಮ ಬೆಂಗಳೂರು, ಒಂದು ಮಳೆ ಬಿದ್ದರೆ ಹೆಂಗಾಗುತ್ತೆ ಅಂತ ಪರಿಸ್ಥಿತಿ. ಹೀಗಿರಬೇಕಾದ್ರೆ ಜನ ಹೆಂಗೆ ಜೀವನ ಮಾಡೋಕ್ಕಾಗುತ್ತಿಲ್ಲ. ಔಟ್ಸ್ಕರ್ಟ್ಸ್ ಅಂತೂ ಬಿಟ್ಬಿಡಿ, ಹೊರವಲಯದ ಪರಿಸ್ಥಿತಿ ಅಂತೂ ಹೇಳ್ತಿರೋದು ಎಲ್ಲ ಬರುತ್ತೆ. ಇನ್ನು ಮುಂದಕ್ಕೆಲ್ಲ ಮಾಹಿತಿಗಳು ಬರುತ್ತೆ. ಎಲ್ಲ ಕಡೆ ಕೆಸರು ಮಿಶ್ರಿತ ನೀರು ಮನೆಗಳಿಗೆ ನುಗ್ಗಿರೋದು. ನೀವೀಗ ನೋಡ್ತಿರೋದು ನೆಲಮಂಗಲದ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಇದೆಲ್ಲವೂ ಕೂಡ ನಾವು ಕಟ್ಟಿದ ತೆರಿಗೆಯ ಪರಿಣಾಮ. ರಾಜಕಾರಣಿಗಳು ದುಡ್ಡನ್ನು ನುಂಗಿ ಯಾವ ಅಭಿವೃದ್ಧಿ ಕೆಲಸನೂ ಮಾಡ್ದೇನೆ ಎಲ್ಲ ತಮ್ಮ ಕುಟುಂಬ 3, 4, 5 ತಲೆಮಾರ್ಗಾಗಷ್ಟು ಮಾಡಿಟ್ಕೋತಾ ಇದ್ದಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೇರಿದಂತೆ ನಾನು ಹೇಳ್ತಾ ಇರೋದು. ಜನ ಮಾತ್ರ ಒದ್ದಾಡಬೇಕು. ಇದಿನ್ನೂ ಪೂರ್ವ ಮುಂಗಾರು ಆರಂಭನೇ ಆಗಿಲ್ಲ. ಮುಂಗಾರು ತುಂಬ ಚುರುಕಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಹೇಳಿರಲಿಲ್ವಾ? ಅದಕ್ಕೇನು ತಯಾರಿ ಮಾಡ್ಕೊಂಡಿದ್ದೀರಾ ನೀವು? ಏನೂ ತಯಾರಿ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಪರಿಸ್ಥಿತಿ ಹೀಗಾಗ್ತಾ ಇದೆ. ಕೆಲವು ತಗ್ಗು ಪ್ರದೇಶದ ಬಡಾವಣೆಗಳಂತೂ ದ್ವೀಪದಂಗೆ ಆಗ್ಬಿಟ್ಟಿದೆ. ಸುತ್ತ ನೀರು, ಮಧ್ಯದಲ್ಲಿ ಆ ಏರಿಯಾ. ರಾತ್ರಿ 1 ಗಂಟೆಗೆ ಆರಂಭ ಆಗಿದ್ದು ಮಳೆ, ಏನು ಜೋರು ಮಳೆ ಬಂತು. ಬೆಳಿಗ್ಗೆ 6 ಗಂಟೆ ತನಕ ಬಂದಿದೆ ಹೆಚ್ಚು ಕಡಿಮೆ. ಬೆಳಗ್ಗೆ 5 ಗಂಟೆ 5:15 ಸಂದರ್ಭದಲ್ಲೂ ಜೋರು ಮಳೆ. ನಿಧಾನಕ್ಕೆ 6 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ತಗ್ತು ಮಳೆ. ಅದರ ಪರಿಣಾಮ ಇವತ್ತು ಮಧ್ಯಾಹ್ನ ಸಾಯಂಕಾಲ ಆದರೂ ಇದರ ಪರಿಣಾಮ ಇದ್ದೇ ಇರುತ್ತೆ. ಮಳೆಯಿಂದ ಬಿದ್ದಂತಹ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಆಗದಿರ್ತಕ್ಕಂಥ ಕಾರಣಕ್ಕೆ ಇವತ್ತಿನ ದಿನ ಈ ಪರಿಸ್ಥಿತಿ ಆಗಿರೋದು. ನೋಡಿ ಪಾಪ, ಅವ್ರು ಯಾರೋ ಬೈಕ್ ಸವಾರನ ಕಷ್ಟ ನೋಡಿ ಪಾಪ. ಅವ್ರು ಎಲ್ಲೋ ಆಫೀಸ್ಗೋ ಅಥವಾ ಇನ್ನೆಲ್ಗೋ ಹೋಗ್ತಾ ಇದ್ದವರು, ಮಂಡಿ ಮಟ್ಟ ನೀರಿದೆ ಅಲ್ಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ವಿಲ್ಸನ್ ಗಾರ್ಡನ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ವಿಲ್ಸನ್ ಗಾರ್ಡನ್ನಲ್ಲೂ ಕೂಡ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅಂತ ಕೇಳ್ಪಟ್ಟೆ. ತೋರಿಸ್ಬೋದಾ ಏನೇನಾಗಿದೆ ಮಳೆಯಿಂದ ಆಗಿರುವಂತಹ ಅನಾಹುತಗಳು ಅಂತ? ಅರವಿಂದ, ಗಮನಿಸಬಹುದು ವಿಜುವಲ್ಸ್ಗಳನ್ನ. ಇದು ವಿಲ್ಸನ್ ಗಾರ್ಡನ್ನ ಮುಖ್ಯ ರಸ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಯಾವಾಗಲೂ ಕೂಡ ಈ ರೀತಿ ಆಗಿರಲಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾ ಇದ್ರು. ಗಮನಿಸ್ತಾ ಇದ್ರಿ, ಕಂಪ್ಲೀಟ್ ಆಗಿ ಇಡೀ ರಸ್ತೆ ಏನಿದೆ, ಇಡೀ ರಸ್ತೆ ಒಂದು 4 ರಿಂದ 5 ಅಡಿಯಷ್ಟು ನೀರು ನಿಂತಿದೆ. ಪರಿಣಾಮವಾಗಿ ಅನೇಕ ವಾಹನಗಳು ಕೆಟ್ಟು ನಿಂತಿದೆ, ರಾಜಹಂಸ ಬಸ್ ಕೆಟ್ಟು ನಿಂತಿದೆ. ನೀರನ್ನು ಹೊರಹಾಕುವಂಥ ಎಲ್ಲ ಕೆಲಸಗಳು ಕೂಡ ಆಗಿದೆ. ಬಟ್ ಆದರೆ ಡ್ರೈನೇಜ್ ಜೊತೆಗೆ ರಾಜಕಾಲುವೆಯಿಂದ ಬಂದಂತಹ ಕಸ ಕಡ್ಡಿ ಡಸ್ಟ್ ಏನಿದೆ, ಆ ಕೆಸರೇನಿದೆ, ಕಂಪ್ಲೀಟ್ ಆಗಿ ರಸ್ತೆಗೆ ಆವರಿಸಿರುವಂಥ ಕಾರಣಕ್ಕಾಗಿ ಓಡಾಟ ಮಾಡೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ರಾತ್ರಿ ಸುಮಾರು 1:30-2 ಗಂಟೆಗೆ ಶುರುವಾದಂತಹ ಮಳೆ ಎಫೆಕ್ಟ್. ಸೊ ಅಲ್ಲಿಗೆ ನೀವು ಗಮನಿಸ್ತಾ ಇರುವಂಥ ಕಾರ್ ಒಂದೇನಿದೆ, ಆ ಎಡಭಾಗದಲ್ಲಿ ಗಮನಿಸುವಂಥ ಕಾರನ್ನು
ತಳ್ಕೊಂಡು ಅಂದರೆ ಆ ಕಾರು ತೇಲ್ಕೊಂಡು ಬಂದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿದ್ದಿರುತ್ತೆ. ಆ ಕಾರನ್ನು ತೆಗೆದುಕೊಂಡು ಹೊರ ತೆಗೆದು ಈಗ ಆಚೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾತ್ರಿ 1:30-2 ಗಂಟೆಗೆ ಶುರುವಾದಂಥ ಮಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಮಳೆ ಆದಂಥ ಪರಿಣಾಮವಾಗಿ ರಾಜಕಾಲುವೆ ಜೊತೆಗೆ ಡ್ರೈನೇಜ್ಗಳ ವ್ಯವಸ್ಥೆ ಏನಿತ್ತು ಅವೆಲ್ಲವೂ ಕೂಡ ಓವರ್ಫ್ಲೋ ಆಗಿ ರಸ್ತೆಗೆ ಹರಿದಂಥ ಪರಿಣಾಮವಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ವಸತಿ ಗೃಹಗಳಿದ್ವು, ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳಿದ್ವು, ಅವೆಲ್ಲವೂ ಕೂಡ 2 ಬ್ಲಾಕ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಅದೆಲ್ಲವನ್ನ ಕೂಡ ತೆಗೆಯುವಂಥ ಕೆಲಸಗಳಾಗಿದೆ. ಬಟ್ ಆದರೆ ರಸ್ತೆ ತುಂಬ ಜೊತೆಗೆ ಆಯಾ ಕಟ್ಟಡಗಳೇನಿದ್ವು ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೆಸರು ತುಂಬಿರುವಂಥ ಕಾರಣಕ್ಕಾಗಿ ಆ ಭಾಗದಿಂದ ಜನ ಆಚೆ ಬರೋದಕ್ಕೆ ಓಡಾಟವನ್ನು ಮಾಡೋದಕ್ಕೂ ಕೂಡ ಭಾಳ ಪರದಾಡುವಂಥ ಪರಿಸ್ಥಿತಿ ಸದ್ಯ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಿಂದೆ ಯಾವಾಗಲೂ ಈ ರೀತಿಯಾದಂಥ ಪರಿಸ್ಥಿತಿಗಳು ಆಗಿರಲಿಲ್ಲ. ಬಟ್ ಈಗ ಆಗಿರುವಂಥ ಎಫೆಕ್ಟ್ ಏನಿದೆ ಇದು BBMP ಸರಿಯಾದಂಥ ನಿರ್ವಹಣೆ ಮಾಡದೇ ಇರುವಂಥ ಕಾರಣಕ್ಕಾಗಿಯೇ ಇವತ್ತು ಈ ಭಾಗದ ಜನಕ್ಕೆ ಈ ಪರಿಸ್ಥಿತಿ ಬಂದಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನು ಮುಂದೆ BBMP ಅನ್ನಂಗೆ ಇಲ್ವಲ್ಲಪ್ಪ ನಾವು. BBMP ಅಸ್ತಿತ್ವದಲ್ಲಿ ಇಲ್ಲ ಇನ್ಮೇಲೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಬಟ್ ಅವ್ರಿಗೇನು ಗೊತ್ತೋ ಏನು ಕತೆನೋ, ಅವ್ರ ಪಾಡ್ಗೆ ಅವರಿದ್ದಾರೆ. ನೀವು ಯಾವ ಏರಿಯಾಗೆ ಹೋಗ್ಬಿಟ್ಟು ಕ್ಯಾಮ್ರಾ ಹಿಡಿದ್ರೂ ಕೂಡ ಇಂಥ ಪರಿಸ್ಥಿತಿಗಳು ನಿಮ್ಗೆ ಕಾಣಿಸ್ತಾನೇ ಇದೆ. ಒಟ್ಟಾರೆ ನಿನ್ನೆ ರಾತ್ರಿ ಬೆಂಗಳೂರಿನ ಜನ ನರಕವನ್ನು ನೋಡಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಕ್ಷರಶಃ ನರಕವನ್ನು ನೋಡಿದ್ದಾರೆ. ಏನೆಲ್ಲ ಅವಾಂತರಗಳಾಗಿದೆ, ಏನೆಲ್ಲ ಕಥೆ ಆಗಿದೆ. ಸಾಯಿ ಲೇಔಟ್ ಅಂತಕ್ಕಂಥ ಒಂದು ಏರಿಯಾ, ಆ ಸಾಯಿ ಲೇಔಟ್ ಕಂಪ್ಲೀಟ್ ದ್ವೀಪ. ಅದು ಪ್ರತಿ ಸರ್ತಿ ಮಳೆ ಬಂದಾಗ ಅದು ಬಿಟ್ಟು ಇನ್ನೂ ಕೆಲವು ಅಪಾರ್ಟ್ಮೆಂಟ್ಗಳಿವೆ ಬೆಂಗಳೂರಿನಲ್ಲಿ, ತಗ್ಗು ಪ್ರದೇಶದಲ್ಲಿ ಕಟ್ಟಿರೋದು. ಎಲ್ಲ ಕಡೆ ನೀರು. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಅರ್ಧ ಮುಳುಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡ್ಬಿಟ್ಟಿದ್ದಾರೆ ಎಷ್ಟೋ ಏರಿಯಾಗಳಲ್ಲಿ. ಹಸುಗೂಸನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ ತಾಯಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಬಾಣಂತಿಯರು ಇರ್ತಾರೆ, ವೃದ್ಧರಿರ್ತಾರೆ. ನಾಗವಾರದ ನಂದಗೋಕುಲ ಬಡಾವಣೆಯಲ್ಲಿ ನಡೆದಂತಹ ಘಟನೆ, ರಾತ್ರಿ ಸುರಿದಂತಹ ಮಳೆಗೆ ನೋಡಿ ಇಲ್ಲಿ ನೋಡಿ ಹಸುಗೂಸನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು. ಇನ್ನು ಯಾವ ಟೀಮು ಬಂದಿಲ್ಲಪ್ಪ ರಕ್ಷಣೆಗೋಸ್ಕರ. SDRF ಟೀಮ್ ಅವ್ರು ಬರಬೇಕು ಅಥವಾ ಅಗ್ನಿಶಾಮಕ ದಳದವ್ರು ಬರಬೇಕು. ಎಲ್ಲ ಮಲಗಿದ್ದಾರೆ ಬೆಚ್ಚಗೆ. ಹೆಂಗಿದ್ರು ಧಗೆ ಕಡಿಮೆ ಆಯಿತು, ಬೇಸಿಗೆ ಕಡಿಮೆ ಆಯಿತು, ಆರಾಮಾಗಿ ನಿದ್ದೆ ಮಾಡೋಣ ಅಂತ ಮಲಗಿದ್ದಾರೆ. ಕಷ್ಟಪಡೋರು ಪಡ್ತಾರೆ, ಅವ್ರ ಹಣೆ ಬರಹ ಏನು ಮಾಡೋಕ್ಕಾಗುತ್ತೆ. ನಿಮ್ಮ ಹಣೆ ಬರಹ ಅಂದ್ಕೊಂಡು ಸುಮ್ಮನಾಗಬೇಕು ಅಂತ ಅಧಿಕಾರಿಗಳು ಹೇಳೋ ಮಾತು, ನಾವು ಹೇಳೋದಲ್ಲ. ಎಲ್ಲಿ ಇಂಥ ಏರಿಯಾಗಳು, ಇದು ರೆಸಿಡೆನ್ಷಿಯಲ್ ಏರಿಯಾಗಳು, ಅಂದರೆ ವಸತಿ ಪ್ರದೇಶಗಳು, ಜನವಸತಿ ಪ್ರದೇಶಗಳು. ಇನ್ನು ಬೆಂಗಳೂರಿನಲ್ಲಿ ಕೆಲವು ಸ್ಲಮ್ಗಳಿವೆ. ಆ ಸ್ಲಮ್ಗಳ ಕಥೆ ಏನಾಗಿದೆಯೋ ಗೊತ್ತಿಲ್ಲ ನನಗೆ. ಅಲ್ಲೇ ಶಾಂತಿನಗರದಲ್ಲೇ ಬೇಕಾದಷ್ಟು ಸ್ಲಮ್ಗಳಿವೆ. ಇದು ಎಚ್ಚರಿಕೆಯ ಕರೆಗಂಟೆ. ನಾನು ಹೇಳ್ತಾ ಇದ್ದೀನಿ, ಈಗಲಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ಮಾರಿ ಹಬ್ಬ ಇದೆ.